ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಡಿಸ್ಬೇಕು, ತಿಳ್ಕೋಬೇಕು. ಲಾಭ ಹಾನಿ ಲೆಕ್ಕ ಇದು ಭಾಳ ಸರಳ ಅದ. ನಿಮ್ಮ ಶೇಕಡಾ ಲಾಭ ಹಾನಿ ಕೇಳಿದ್ದಿಲ್ಲ. ಇದು ಬರೀ ಲಾಭ ಅಥವಾ ಹಾನಿ ಎಷ್ಟು ಅಂತ ಕಂಡುಹಿಡಿಬೇಕಾಗ್ಯದ. ನೀವು ಮಾಡ್ರಿ, ಟೈಮ್ ಕೊಟ್ಟದ. ನೀವೆಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಟೈಮ್ ಆದ್ಕೂಲ ವಿಡಿಯೋ ಆನ್ ಮಾಡಿರಿ. ವಿಡಿಯೋ ಆನ್ ಮಾಡಿದ ತಕ್ಷಣ ನಾನು ನಿಮಗೆ ತಿಳಿಸ್ತೇನೆ. ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 50 ಕಿಲೋಗ್ರಾಂ ಅಕ್ಕಿಯುಳ್ಳ ಮೂಟೆಯನ್ನು ಒಬ್ಬ ವ್ಯಾಪಾರಿಯು 350 ರೂಪಾಯಿಗೆ ಕೊಳ್ಳುತ್ತಾನೆ. ಅದನ್ನು ಅಂಗಡಿಗೆ ಸಾಗಿಸಲು 5 ರೂಪಾಯಿ ಖರ್ಚು ಮಾಡುತ್ತಾನೆ. ಅವನು 1 ಕಿಗ್ರಾಂಗೆ 8.50 ರು ನಂತೆ ಅಕ್ಕಿಯನ್ನು ಮಾರಿದಲ್ಲಿ ಅವನಿಗಾದ ಲಾಭ ಅಥವಾ ನಷ್ಟ ಎಷ್ಟು? ಇಲ್ಲಿ ಕೊಂಡ ಬೆಲೆ 350 ಖರೆ. ಈ 5 ರೂಪಾಯಿನೂ ಖರ್ಚು ಇದರಾಗ ಕೂಡಿಸಿದ್ರೆ ಏನಾಗ್ತದ? ಒಟ್ಟು ಕೊಂಡ ಬೆಲೆ ಬರ್ತದ. ಕೊಂಡ ಬೆಲೆ ಅಂದ್ರೆ ಏನು? ಸಾಗಿಸೋ ಖರ್ಚು, ಬಣ್ಣ ಹಚ್ಚಿದ ಖರ್ಚು, ರಿಪೇರಿ ಖರ್ಚು, ಸಾಗಿಸುವ ಖರ್ಚು, ಅವೆಲ್ಲ ಕೊಂಡ ಬೆಲೆದೊಳಗೆ ಕೂಡಿಸ್ಬೇಕಾಗ್ತದೆ. ಈಗೊಂದು ಉದಾಹರಣೆ, ಈಗೊಂದು ಹಳೆ ಸೈಕಲ್ ತೊಗೊಂಡ್ರಿ, ನೀವು 500 ರೂಪಾಯಿಗೆ ತೊಗೊಂಡ್ರಿ. ಅದಕ್ಕೆ 120 ರೂಪಾಯಿ ಖರ್ಚು ಮಾಡಿದ್ರಿ ನೀವು. ಅಂದ್ರೆ ಏನು ಮಾಡ್ತೀರಿ? 500ದಾಗ 120 ಕೂಡಿಸಿದ್ರೆ ಅದು ಕೊಂಡ ಬೆಲೆ ಆಗ್ತದೆ. 500 ಪ್ಲಸ್ 120 ಕೂಡಿಸಿದಾಗ ಅದು ಕೊಂಡ ಬೆಲೆ ಆಗ್ತದೆ. ಹಂಗಿಲ್ಲೇ ಕೊಂಡ ಬೆಲೆದಾಗ ನೀವು ಸಾಗಿಸುವ ಖರ್ಚು, ಬಾಡಿಗೆ ಅವೆಲ್ಲ ಎದ್ರಾಗ ಬರ್ತಾವ? ಕೊಂಡ ಬೆಲೆದಾಗ ಬರ್ತಾವ. ಇದನ್ನ ನೆನ್ಪಿಟ್ಕೋಬೇಕು. ಕೊಂಡ ಬೆಲೆ ಅಂದ್ಕೂಳೆ 350 ರೂಪಾಯಿ ಹಚ್ಕೊಟ್ಟು ಕೂಡಬಾರ್ದು. ಅವಾಗ ಏನು ಮಾಡಬೇಕು? ಒಟ್ಟು ಕೊಂಡ ಬೆಲೆ ತಕ್ಕೋಬೇಕು. ನೋಡ್ರಿ, ಇಲ್ಲೇ ನಾ ತಿಳಿಸಿ ಹೇಳ್ತನು, ಒಂದ್ಸಲ ನೋಡ್ರಿ. ಒಟ್ಟು ಕೊಂಡ ಬೆಲೆ ಬರಬರಿ, ಒಟ್ಟು ಕೊಂಡ ಬೆಲೆ ಬರಬರಿ, ಒಟ್ಟು ಕೊಂಡ ಬೆಲೆ ಇಸ್ ಈಕ್ವಲ್ ಟು ಕೊಂಡ ಬೆಲೆ ಪ್ಲಸ್ ಸಾಗಿಸುವ ಖರ್ಚು. ಸಾಗಿಸಲು ಖರ್ಚು ಅದನ್ನ ಪೂರ್ತಿ ಬರಿಬಾರ್ದು, ಬರೀ ಖರ್ಚು ಅಂತ ಅಷ್ಟೇ ಬರೆದು ಬಿಡ್ಬೇಕು. 350 ರೂಪಾಯಿಗೆ ಕೊಂಡಾನ, 5 ರೂಪಾಯಿ ಖರ್ಚು ಮಾಡ್ಯಾನ. ಅವ ಒಟ್ಟು ಕೊಂಡದ್ದು ಎಷ್ಟಾಯ್ತು? 355 ರೂಪಾಯಿ ಕೊಂಡ ಬೆಲೆ ಬಿತ್ತು ಅವಾಗ. ಇಷ್ಟು ನೀವು ಒಂದು ಸ್ಟೆಪ್ ನೀವು ನೆನ್ಪಿಟ್ಕೊಳ್ರಿ. ಸಾಗಿಸುವ ಖರ್ಚು, ರಿಪೇರಿ ಖರ್ಚು, ಬಣ್ಣ ಹಚ್ಚಿದ ಖರ್ಚು, ಬಾಡಿಗೆ, ಇತರೆ ಖರ್ಚುಗಳೆಲ್ಲ ಎದ್ರಾಗ ಕೂಡಿಸ್ಬೇಕು? ನೀವು ಕೊಂಡ ಬೆಲೆದಾಗ ಕೂಡಿಸ್ಬೇಕು. ಕೊಂಡ ಬೆಲೆ ಎಷ್ಟದ? 350 ಅದ. ಸಾಗಿಸುವ ಖರ್ಚು 5 ರೂಪಾಯಿಗೆ ಅದ. ಅಂದ್ರೆ ಅವಂಗೆ ಏನಾಯ್ತು? 355 ರೂಪಾಯಿ ಅದಕ್ಕೆ ಕೊಂಡ ಬೆಲೆ ಅಂತ ತಿಳ್ಕೊಬೇಕು ನೀವು. ಇನ್ನು ಮಾರಾಟದ ಬೆಲೆ ಹೆಂಗದ ಅದನ್ನು ನೀವು ತಿಳ್ಕೊರಿ. ಮಾರಾಟದ ಬೆಲೆ ಬರೋಬರಿ, ಮಾರಾಟದ ಬೆಲೆ ಇಸ್ ಈಕ್ವಲ್ ಟು 1 ಕಿಲೋದಂಗದ 50 ಕಿಗ್ರಾಂ ತಗೊಂಡಾನಂದ್ರೆ 50 ರೂಪಾಯಿದಂಗ 850 ಗುಣಾಗ 1 ಕೆಜಿಗೆ ಎಷ್ಟು? 850. ಅಂದ್ರೆ 50 ಕಿಗ್ರಾಂಗೆ ಎಷ್ಟು? ಅದನ್ನ ಹೆಂಗೆ ನೀವು ಕಂಡುಹಿಡಿಬೇಕಂದ್ರೆ 8.50 ಏನು 1 ಕೆಜಿ ಇದು, ಅದು ಎಷ್ಟು ಕಿಲೋ? ಅದು 50. ಇದನ್ನು ಕೊಂಡ ಬೆಲೆ ಹೆಂಗೆ ಕಂಡುಹಿಡಿಬೇಕು? ಈ ಎರಡೂ ಪೂಜೆಗಳನ್ನು ಬಿಟ್ಟು ಬಿಡ್ರಿ ಅಂತ. ಈ ಎರಡೂ ಪೂಜೆಗಳನ್ನು ಬಿಡ್ರಿ. ಆಮೇಲೆ ಈಗ 5ರಲ್ಲಿ ಗುಣಾಕಾರ ಮಾಡ್ರಿ. 5 5 ಎಷ್ಟು? 25. ಕೆಲ ಬಂತು 2. 5 8 40, 1 2 42. ತಿಳಿತಾ? ಇವೆರಡು 0 ಇಲ್ಲಿ ಇಟ್ಟು ಬಿಡ್ರಿ. ಇವೆರಡು 0 ಇಲ್ಲಿ ಇಟ್ಟು ಬಿಡ್ರಿ. 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಬಿಡ್ರಿ. ಎಷ್ಟಾಯ್ತು? 425 ರೂಪಾಯಿ ಆಯ್ತು. ಮುಂದಿನ 0 ಬಿಟ್ಟು ಬಿಡ್ಬೇಕು. 425 ರೂಪಾಯಿ ಏನಾಯ್ತು? ಮಾರಾಟದ ಬೆಲೆ ಆಯ್ತು. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾದರೆ ಏನು ತಿಳ್ಕೊಬೇಕು ನೀವು? ಲಾಭ ಅಂತ ತಿಳ್ಕೊಬೇಕು. ಕೊಂಡ ಬೆಲೆಗಿಂತಲೂ ಮಾರಾಟ ಬೆಲೆ ದೊಡ್ಡದಾದ್ರೆ ಏನು ತಿಳ್ಕೊಬೇಕು ನೀವು? ಅದನ್ನೇ ತಿಳ್ಕೊಬೇಕು. ಇದು ಲಾಭದನೋ ಹಾನಿ ಅದನೋ ಅಂತ ಹೆಂಗೆ ತಿಳ್ಕೊಬೇಕು? ಕೊಂಡ ಬೆಲೆ 355 ಆಯ್ತು, ಮಾರಾಟದ ಬೆಲೆ 425 ಆಯ್ತು. ಇದು ಲಾಭ ನಾವು ತಕ್ಕೋಬೇಕು ಅನ್ನುವಂಥ ವಿಚಾರ ಚಿಕ್ಕ ಮಕ್ಕಳು ಇರ್ತೀರಿ, ನೀವು ಅರ್ಥ ಮಾಡ್ಕೋಬೇಕು. ಈಗ ನಾವು ಲಾಭ ಅಂತ ಬರ್ಕೋಬೇಕಿಲ್ಲ? ಯಾಕೆ ಹೇಳ್ರಿ ನೋಡು. ಕೊಂಡ ಬೆಲೆ ಎಷ್ಟದ? 350 ಅದ, 55 ಅದ. ಮಾರಾಟದ ಬೆಲೆ 425 ಅದ. ನಾವು ಲಾಭ ಬರ್ಕೊಂಡು ಬಿಡುದು. ಲಾಭ ಹೆಂಗೆ ಬರ್ತದಪ್ಪ ಅಂದ್ರೆ, ಲಾಭ ಬರೋಬರಿ ಅದು ತಿಳ್ಕೊಬೇಕು. ಮಾರಾಟದ ಬೆಲೆಯಲ್ಲಿ ಏನು ಮಾಡ್ಬೇಕು ನೀವು? ಕೊಂಡ ಬೆಲೆಯನ್ನು ಕಳಿಬೇಕು. ಮಾರಾಟದ ಬೆಲೆಯಲ್ಲಿ ಏನು ಮಾಡಬೇಕು? ಕೊಂಡ ಬೆಲೆ ಕಳಿಬೇಕು. ಕೊಂಡ ಬೆಲೆದಾಗ ಮಾರಾಟದ ಬೆಲೆ ಕಳೀತು ಅಂತಾರೆ, ಈ ಕಡೆ ಕೊಂಡ ಬೆಲೆ ಬಂದು ಈ ಕಡೆ ಮಾರಾಟದ ಬೆಲೆ ಅಂತಾರೆ, ಅದು ಹಾನಿ.
ಇದು ಇಂಪಾರ್ಟೆಂಟ್, ಇದು ಸೂತ್ರ ಇದ್ದಂಗೆ ಇದು ನಿಮಗೆ. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಲಾಭದಲ್ಲಿ ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾಗಿರುತ್ತದೆ. ಮಾರಾಟದ ಬೆಲೆ ದೊಡ್ಡದಿತ್ತು ಅಂತಂದ್ರೆ ಅದು ಲಾಭ. ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ಏನಾಗಿಬಿಡ್ತದೆ, ಚಿಕ್ಕದಾತು ಅಂತಂದ್ರೆ ಅದು ಹಾನಿ. ಮಾರಾಟದ ಬೆಲೆ ದೊಡ್ಡದಾದ್ರೆ ಲಾಭ, ಮಾರಾಟದ ಬೆಲೆ ಚಿಕ್ಕದಾದ್ರೆ ಹಾನಿ. ಎಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. 425 ಮಾರಾಟದ ಬೆಲೆ, 355 ಕೊಂಡ ಬೆಲೆ. 5ರಾಗ 5 ಆದ್ರೆ ಪೂಜೆ, 12ರಾಗ 5 ಆದ್ರೆ 7, 4ರಾಗ 4 ಆದ್ರೆ ಪೂಜೆ. ಬರೋಬ್ಬರಿ ಎಷ್ಟು ಲಾಭ? ಎಷ್ಟು ಬಂತು? 70 ರೂಪಾಯಿ ಲಾಭ. ಎಷ್ಟು ಹಚ್ಕೋತೀರಿ ನೀವು ಅದಕ್ಕೆ? 70 ರೂಪಾಯಿ ಲಾಭ. ಚಂದ ಕಾಣಿಸ್ಬೇಕು. 70 ರೂಪಾಯಿ ಲಾಭ. ಲಾಭ ಬರೋಬ್ಬರಿ 70 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ. ಈಗ ರೀತಿ ಪ್ರಕಾರ ನಾ ಕಲಿಸಿರ್ತದ ನೋಡ್ರಿ. 70 ರೂಪಾಯಿ ಲಾಭ. ಲಾಭ ಬರೋಬ್ಬರಿ 70 ರೂಪಾಯಿ. ಉತ್ತರ ಸಂಖ್ಯೆ ಎ. ಇವು ಹೆಚ್ಚು ಕಡಿಮೆ ಎಲ್ಲರೂ ಮಾಡ್ತೀರಿ. ಮತ್ತೆ ನಾವು ಹೊಳೆ ತಿಳಿಸಿ ಹೇಳಂಗಿಲ್ಲ, ಯಾಕಂದ್ರೆ ವಿಡಿಯೋ ದೊಡ್ಡದಾಗ್ತದ. ನೀವು ಇಷ್ಟು ತಿಳ್ಕೊಂಡು ಮುಂದಿನ ಲೆಕ್ಕ ಮಾಡಿ ನೋಡ್ರಿ. ಸರಿಯಾಗಿ ಅರ್ಥ ಮಾಡ್ಕೊರಿ. ಇನ್ನೊಂದ್ಸಲ ರಿಪೀಟ್ ಪ್ಲೇ ಮಾಡಿ ನೋಡ್ರಿ ನೀವು.